ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 273ನೇ ತರಗತಿಗೆ ಆತ್ಮೀಯ ಸ್ವಾಗತ. ಗರ್ಭಿಣಿ ಸ್ತ್ರೀಯರು ಯೋಗವನ್ನು ಅಭ್ಯಾಸ ಮಾಡಬಹುದು. ಅದಕ್ಕಾಗಿಯೇ ತಾವು ಗಮನಿಸ್ತಾ ಇರೋಗೇನೆ ಇಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾ ಇರತಕ್ಕಂಥವರು ಶ್ರೀಮತಿ ಅಶ್ವಿನಿ. ಅವರು 3ನೇ ತ್ರೈಮಾಸಿಕದಲ್ಲಿ ಇರತಕ್ಕಂಥವ್ರು. ಮತ್ತು ಈ ಯೋಗಾಭ್ಯಾಸವನ್ನು ಖಂಡಿತವಾಗಿ ಗರ್ಭಾವಸ್ಥೆಯ ಮೊದಲನೇ ಹಂತದಿಂದನೇ ಅಭ್ಯಾಸ ಮಾಡ್ಬೋದು. ಆದರೆ ಯಾರಿಗೆ ಕೆಲವು ರೀತಿಯ ಅನ್ಯ ರೀತಿಯ ತೊಂದರೆಗಳಿರುತ್ತೋ ಅಂತಹವರು ವೈದ್ಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಹಾಗಾಗಿ ಕೇವಲ ನಾವು ತೋರಿಸ್ತಕ್ಕಂತಹ ಕೆಲವು ಆಸನಗಳನ್ನು ನೋಡಿ ಏಕಾಏಕಿ ಯಾರೂ ಇದರ ಅಭ್ಯಾಸದಲ್ಲಿ ತೊಡಗಬಾರ್ದು. ಮೊದಲನೇದಾಗಿ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ಅವ್ರಿಗೆ ಬೇರೆ ಯಾವುದಾದ್ರು ತೊಂದರೆ ಇದೆಯೇ ಏನು ಅಂತ ತಿಳಿದುಕೊಂಡು ನಂತರ ಆಸನದ ಅಭ್ಯಾಸವನ್ನು ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೇಕು. ಬೆಟರ್ ಸೇಫ್ ದೆನ್ ಸಾರಿ, ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಆದರೆ ಅನಗತ್ಯವಾದಂಥ ಭಯವೂ ಸಹ ಬೇಡ. ಧೈರ್ಯವಾಗಿ ಕೆಲವು ಚಲನೆಗಳನ್ನು ಮಾಡ್ಬೋದು. ಅವೆಲ್ಲವೂ ಕ್ಷೇಮಕರ. ಅದರಲ್ಲಿ ಗರ್ಭಿಣಿ ಸ್ತ್ರೀಯರು ಯೋಗವನ್ನು ಮಾಡಲೇಬಾರದು ಅಂತಕ್ಕಂಥದ್ದು ಬಹಳ ತಪ್ಪು ಕಲ್ಪನೆ. ಯೋಗಾಭ್ಯಾಸ ಅವರಿಗೆ ಸಾಕಷ್ಟು ಉತ್ತಮ ಆರೋಗ್ಯವನ್ನು ಕೊಡಬಲ್ಲದು. ಆ ಇಡೀ 3 ತ್ರೈಮಾಸಿಕಗಳನ್ನು ಆರೋಗ್ಯಕರವಾಗಿ ಸವಿಸೋದಕ್ಕೆ ನಡೆಸೋದಕ್ಕೆ ಯೋಗ ಖಂಡಿತವಾಗಿ ಅನುವು ಮಾಡಿಕೊಡುತ್ತೆ. ಈಗ ನೀವು ಗಮನಿಸ್ತಾ ಇರತಕ್ಕಂಥದ್ದು ಒಂದು ತಿರುಚಿ ಮಾಡುವ ಆಸನ, ಟ್ವಿಸ್ಟಿಂಗ್ ಪೋಸ್ಚರ್. ವಿಶೇಷವಾಗಿ ಬೆನ್ನುಗಂಬದ ಭಾಗ, ದಿ ಲಂಬಾರ್ ರೀಜನ್, ಸೊಂಟದ ಭಾಗ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ತಾ ಇರುತ್ತೆ. ಅದು ಸಾಕಷ್ಟು ಪೆಡಸುತನ, ಸ್ಟಿಫ್ನೆಸ್ಗೆ ಒಳಗಾಗ್ತಕ್ಕಂಥದ್ದನ್ನು ಕಾಣ್ತಾ ಇರ್ತೀವಿ. ಅದರಿಂದ ಸ್ವಲ್ಪ ಆರಾಮವನ್ನು ಪಡೀಲಿಕ್ಕೆ ಮಾಡಬಹುದಾದಂಥ ಒಂದು ಚಲನೆಯನ್ನು ಈಗ ಗಮನಿಸಿ. ಒಂದು ಪಾರ್ಶ್ವಕ್ಕೆ ಕೂತ್ಕೊಳ್ಳಿ. ಈಗ ಸಿಟ್ ಟು ದಿ ಸೈಡ್, ಸಿಟ್ ಅಪ್ರೈಟ್, ನೇರವಾಗಿ ಕೂತ್ಕೊಳ್ಳಿ. ಹೋಲ್ಡ್ ದಿ ಚೇರ್, ಟಾಪ್ ಆಫ್ ದಿ ಚೇರ್, ಇನ್ಹೇಲ್ ಎಕ್ಸೇಲ್ ಟರ್ನ್. ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ತಿರುಗಬೇಕು. ಇದು ಸ್ವಲ್ಪ ತಿರುಗಿದ್ರೂ ಸಾಕು, ಅದು ಸೊಂಟದ ಮೂಲ ಭಾಗಕ್ಕೆ ಸಾಕಷ್ಟು ಒಂದು ಹಿತವಾದಂಥ ಚಲನೆಯನ್ನು ಕೊಡುತ್ತೆ. ಮತ್ತು ಅನಗತ್ಯವಾಗಿ ಒತ್ತಡ ಹಾಕಿ ಜಾಸ್ತಿನೂ ತಿರುಗಬಾರ್ದು. ಡೋಂಟ್ ಟರ್ನ್ ಟೂ ಮಚ್. ಇಟ್ ಇಸ್ ಅ ವೆರಿ ಮೈಲ್ಡ್ ಜೆಂಟಲ್ ಟ್ವಿಸ್ಟ್. ವಾಟ್ ಟ್ವಿಸ್ಟ್ ಈಸ್ ದಿ ಟ್ರಂಕ್. ಆ್ಯಕ್ಚುಲಿ ಲೋ ಬ್ಯಾಕ್ ಡಸಂಟ್ ಟರ್ನ್. ದಿ ಟ್ರಂಕ್, ದಿ ಥೊರಾಸಿಕ್ ಸ್ಪೈನ್, ದಟ್ ಇಸ್ ದಿ ಒನ್ ವಿಚ್ ಟರ್ನ್ಸ್. ಬಟ್ ಎ ಮೈಲ್ಡ್ twist is good enough to feel a gentle stretch for the oblique muscles at the lower back. ಸುಮಾರು 15ರಿಂದ 20 ಸೆಕೆಂಡ್ಗಳ ಕಾಲ ಈ ಒಂದು ಸ್ಥಿತಿಯನ್ನು ಕಾದುಕೊಳ್ಳಿ. ನಂತರ ನಿಧಾನವಾಗಿ ಮುಂದಕ್ಕೆ ಬನ್ನಿ. ನಿಧಾನವಾಗಿ ಬದಲಾಯಿಸಿ. ಚೇಂಜ್. ಒಂದು ಪಾರ್ಶ್ವಕ್ಕೆ ಕೂತ್ಕೋಬೇಕು, ನೇರವಾಗಿ ಕೂತ್ಕೋಬೇಕು. ಕುರ್ಚಿಯ ಮೇಲ್ಬದಿಯನ್ನು ಎರಡೂ ಕೈಗಳಲ್ಲಿ ಇಟ್ಕೋಬೇಕು. ನಿಧಾನವಾಗಿ ಉಸಿರು ತಗೋಬೇಕು. ನಿಧಾನ ಉಸಿರು ಬಿಡ್ತಾ ನಿಧಾನ ಎಷ್ಟಾಗುತ್ತೋ ಅಷ್ಟು ತಿರುಗಬೇಕು. ಅನಗತ್ಯವಾದಂಥ ಒತ್ತಡವನ್ನು ಹಾಕಬಾರ್ದು. ಡೋಂಟ್ ಅಪ್ಲೈ ಅನ್ಡ್ಯೂ ಪ್ರೆಷರ್. ಫೀಲ್ ಕಂಫರ್ಟಬಲ್. ದಿಸ್ ಇಸ್ ಆಲ್ಸೋ ಗುಡ್ ಫಾರ್ ದಿ ಶೋಲ್ಡರ್ ಕಾಂಪ್ಲೆಕ್ಸ್ ಆ್ಯಂಡ್ ದಿ ನೆಕ್. ಭುಜಾಸ್ತಿ ವಲಯ ಮತ್ತು ಕುತ್ತಿಗೆ ಭಾಗಕ್ಕೂ ಸಹ ಇದು ಒಳ್ಳೆಯದು. ವಿಶೇಷವಾಗಿ ಸೊಂಟದ ಭಾಗ ಒಳ್ಳೆಯ ಚಲನೆಯನ್ನು ಪಡ್ಕೊಳ್ಳುತ್ತೆ. ಒಳಗಡೆ ಇರತಕ್ಕಂತಹ ಇಡೀ ಭ್ರೂಣ, ಅದಕ್ಕೂ ಆ ಗರ್ಭಕ್ಕೂ ಒಳ್ಳೆಯ ಒಂದು ಹಿತವಾದಂತಹ ಒಂದು ಚಲನೆ ಇಲ್ಲಿ ಲಭ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಅನಗತ್ಯವಾದಂಥ ಒತ್ತಡ ಉಂಟಾಗದಂತೆ ಎಚ್ಚರ ವಹಿಸಬೇಕು. ಸುಮಾರು 15ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಸ್ಥಿತಿಯನ್ನು ಇರಿಸ್ಕೋಬೇಕು. ನಿಧಾನವಾಗಿ ಮುಂದಕ್ಕೆ ಬನ್ನಿ. ಮತ್ತೊಮ್ಮೆ ಮಾಡಿ. ರಿಪೀಟ್. ಆ್ಯಂಡ್ ಬಿ ಜೆಂಟಲ್ ವೆನ್ ಯು ಟರ್ನ್. ನೋ ಜರ್ಕ್ಸ್. ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ತಿರುಗಬೇಕು.
ಆ್ಯಂಡ್ ಡೆವಲಪ್ ಎ ಫೀಲ್ ಫಾರ್ ವಾಟ್ ಯು ಆರ್ ಡೂಯಿಂಗ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಸೊಂಟದ ಭಾಗದಲ್ಲಿರ್ತಕ್ಕಂತಹ ಪೆಡಸುತನ, ಸ್ಟಿಫ್ನೆಸ್, ಅದನ್ನು ಕಡಿಮೆಗೊಳಿಸೋದರಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಚೈನ್ ಮತ್ತೊಮ್ಮೆ ಮಾಡಿ, ನೇರವಾಗಿ ಕೂತ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಟರ್ನ್, ಬ್ರೀತ್ ಅಟ್ ಈಸ್. ಇದು ಭಾಳ ಮುಖ್ಯ. ಇದನ್ನೂ 2 ಮತ್ತು 3ನೇ ತ್ರೈಮಾಸಿಕದಲ್ಲೂ ಸಹ ಸುರಕ್ಷಿತವಾಗಿ ಅಭ್ಯಾಸ ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೋದು. ನಿಧಾನವಾಗಿ ಮುಂದಕ್ಕೆ ಬನ್ನಿ, ನೇರವಾಗಿ ಕೂತ್ಕೊಳ್ಳಿ.